ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ತೀರಾ? ಇಲ್ಲಿ ಅಕ್ಸೈನ್ಮೆಂಟ್ ನಂಬರ್ ಹೊಡೆದ್ರು ಆಯ್ತು, ಸ್ಕ್ಯಾನ್ ಆಗಿ ಹೇಳಿದ್ದಾವೆ. ಅಕ್ಸೈನ್ಮೆಂಟ್ ಬ್ರೈಟ್ನೆಸ್ ಮಾಡಿ. ಇನ್ವಾಯ್ಸ್ ಅಕ್ಸೈನ್ಮೆಂಟ್ ನಂಬರ್ ಕಾಣಿಸ್ತಾನೆ ಇಲ್ಲ. ಇದು ಬೆಳಕಿಗೆ ಇನ್ವಾಯ್ಸ್. ಹೌದು. ಓಕೆ, ಯಾವ ನಂಬರ್ ಹಾಕ್ಬೇಕಿಲ್ಲಿ? ಅಕ್ಸೈನ್ಮೆಂಟ್ ಇದು ಅಕ್ನಾಲೆಜ್ಮೆಂಟ್ ನಂಬರ್ನ ಚೆಕ್ ಮಾಡ್ತೀರಾ? ಚೆಕ್ ಮಾಡ್ತೀವಿ. ಅದಾದ ನಂತರ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ತೀರಾ? ಮಾಡ್ಕೊಂಡ್ರೆ ಆಯಿತು. ಸ್ಕ್ಯಾನ್ ಮಾಡ್ತೀರಾ? ಹೌದು. ಇದೆಲ್ಲ ಪರ್ಫೆಕ್ಟ್ ಇತ್ತು ಅಂತಂದರೆ ಓಕೆ. ಓಕೆ, ಈಗ ಇಲ್ಲಿರೋ ಅಮೌಂಟ್ ನಿಮಗೆ ಟ್ಯಾಲಿ ಆಗುತ್ತೆ ಅವಾಗ. ಹೌದು. ಸೊ ಟ್ಯಾಕ್ಸ್ ಇನ್ವಾಯ್ಸು ಇಷ್ಟು ಗ್ರಾಮು ಇದು ಎಲ್ಲಿಗೆ ಕಳಿಸ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಬಂದ್ಬಿಡುತ್ತೆ. ನಮಸ್ಕಾರ ಸರ್. ಸರ್, ಈ ಒಂದು ವೆಹಿಕಲಲ್ಲಿ ಗೋಲ್ಡನ್ ಆರ್ನಮೆಂಟಲ್ಸು, ಡೈಮಂಡು ಇವೆಲ್ಲ ತೊಗೊಂಡು ಹೋಗ್ತಾರೆ. ಇದ್ರ ಬಗ್ಗೆ ನಾವು ಯಾವ ರೀತಿ ಪರೀಕ್ಷೆ ಮಾಡಬೇಕು, ಏನು ಚೆಕ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ಸರ್, ಇದರಲ್ಲಿ ಈ ಇನ್ವಾಯ್ಸ್ ಇರುತ್ತೆ ಅಥವಾ ಈ ಇನ್ವಾಯ್ಸ್ ಇಲ್ಲಂದ್ರೆ ಈ ಬಿಲ್ ಕಾಪಿ ಆಲ್ಮೋಸ್ಟ್ ಆಲ್ ಈ ಇನ್ವಾಯ್ಸ್ ಇರುತ್ತೆ. ಯಾಕೆಂದರೆ 5% ಅಬೌವ್ ಕ್ಲಾಸ್ ಆಗೋದ್ರಿಂದ ಈ ಇನ್ವಾಯ್ಸ್ ಕಂಪಲ್ಸರಿ. ಈ ಇನ್ವಾಯ್ಸ್ ಕಂಪಲ್ಸರಿ ಮೀನ್ಸ್ ಈಕ್ವಲ್ ಟು ಇ ಬಿಲ್ ಇದು. ಓಕೆ. ಮತ್ತು ಇದರಲ್ಲಿ ಟ್ಯಾಕ್ಸು ಮತ್ತು ಪ್ಲೇಸ್ ನೋಡ್ಕೋಬೇಕಷ್ಟೇ. ಕಂಪ್ನಿ ಇರ್ತದ್ರಿಂದ ಕೆಲವು ಕಂಪ್ನಿ ಇರ್ತವೆ. ಕಂಪ್ನಿಗೆ ಇಂಥ ಗಾಡಿಗೆ ಇಂಥ ವೆಹಿಕಲಲ್ಲೇ ಮೂವ್ಮೆಂಟ್ ಮಾಡಬೇಕು ಅಂತೇಳಿ ಒಂದು ಪರ್ಮಿಷನ್ ಲೆಟ್ರ್ ಕೊಟ್ಟಿರ್ತಾರೆ ಅವರು. ಈಗ ಚೀಫ್ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ತಗೊಂಡಿರ್ತಾರೆ. ಈ ವೆಹಿಕಲಿಗೆ ಸಂಬಂಧಪಟ್ಟಂಗೆ ಅದಿದೆ ನೋಡಿ. ಅದು ಇತ್ತು ಅಂದರೆ ನೀವು ಅದ್ರ ಮೇಲೆ ನೀವು ಪರ್ಮಿಷನ್ ಇದೆಯಾ ಅದು ನೋಡ್ಕೊಂಡು ಮೂವ್ಮೆಂಟ್ ಮಾಡಲಿಕ್ಕೆ. ಅಲ್ಲ, ನೀವು ಇಷ್ಟೇ ಬಿಲ್ ಸಾಕು ಅಂದ್ರಲ್ಲ, ಈಗ ಇದು ಅಥೆಂಟಿಸಿಟಿ ಮಾಡೋರು ಯಾರು? ಅಲ್ಲ, ಅದನ್ನು ಅವ್ರಿಗೆ ಪರ್ಮಿಷನ್ ತಗೊಂಡಿದ್ದಾರೆ. ಈ ವೆಹಿಕಲ್ ಮೂವ್ಮೆಂಟ್ ಇಂಥ ವೆಹಿಕಲ್ ಮೂವ್ಮೆಂಟ್ ಮಾಡ್ತೀನಿ ಅಂತೇಳಿ ನಾವು ಎಲೆಕ್ಷನ್ ಕಮಿಷನ್ರಿಂದ ಪರ್ಮಿಷನ್ ತಗೊಂಡಿರ್ತಾರೆ. ಅಂಥ ವೆಹಿಕಲ್ ಆ ವೆಹಿಕಲ್ಗೆ ವೆಹಿಕಲ್ ಮೂವ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಈಗ ಅದರಲ್ಲಿ ಆ ಗಾಡಿ ನಂಬರ್ ಇದೆಯಾ ನೋಡಿ. ಇದೆ ಇದರಲ್ಲಿ ಅವ್ರ ಕಾಪಿನ ಇದು. ಅಲ್ಲ, ಈ ಲಿಸ್ಟಲ್ಲಿ ಸುಮಾರು ಗಾಡಿಗಳಿದೆ. ಆ ಗಾಡಿ ಪೈಕಿ ಈ ಗಾಡಿದು ನಂಬರ್ ಇರುತ್ತೆ ಪರ್ಮಿಷನ್ಗೆ. ಸರ್, ಈ ವೆಹಿಕಲ್ನ ಕಳಿಸ್ಕೊಡ್ಬೋದಾ ಸರ್? ಸರ್ ಆಯಿತು, ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ ಇಸ್ ಕರೆಕ್ಟ್ ಇದೆ. ಏನು ಪ್ರಾಬ್ಲಮ್, ಕಳಿಸ್ಬೋದು. ಓಕೆ, ತಮ್ಮ ಹೆಸರು? ಸರ್, ವಿಶ್ವಾಸ್ ಅಂತ PVC ಲಾಜಿಕಲ್ ಕೆಲಸ ಮಾಡೋದು. ಓಕೆ, ಅದೊಂದು ಮೇಲೆ ತರಬೇಕಪ್ಪ ನೆಕ್ಸ್ಟು. ಏಕೆಂದರೆ ತಿರ್ಗಿ ಮತ್ತೆ ಇನ್ನೊಂದು ಇದ್ರೆ ಮೇಲಿದ್ರೆ ಕಳಿಸ್ಕೊಡಿ. ಲಾಸ್ಟ್ ಟೈಮ್ ಕಳಿಸಿದ್ರು.